ನಮಸ್ಕಾರ ಅಗ್ರಜ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹೊರಟಿರೋದು ಚೌತಡ್ಕ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ. ಹೋಗೋಕ್ಕೂ ಮುಂಚೆ ಹೊಟ್ಟೆ ಫುಲ್ ಮಾಡ್ಕೊಳಕಲ್ಲ, ತಿಂಡಿ ತಿನ್ಕೊಂಬ. ಅಯ್ಯಯ್ಯೋ, ಅಂಗಡಿ ಬಾಲ್ ಹಾಕಿತ ಒಟ್ಟು ಇರಲಿ. ನಮಗೆ ಒಂದು ಅಲ್ದಿರ್ ಮತ್ತೊಂದು ಇರುತ್ತೆ. ಏನಂದರೆ ನಮ್ಮ ಬಡವರ ಬಂಧು ದ್ವಾರಕ ಪಾಪ. ಆ್ಯಕ್ಚುಲಿ ಧರ್ಮಸ್ಥಳ ರೂಟ್ ಸೌತಡ್ಕ ಹೋಗೋದು, ಉಡುಪಿ ಕಾರ್ಕಳ ಆಟ ಇದ್ದಲ್ಲ. ಬಟ್ ಇಲ್ಲಿ ಬ್ರಹ್ಮಾವರದಲ್ಲಿ ಒಳಗೆ ಹತ್ರ ನಡಿ ಗೂಗಲ್ ಮ್ಯಾಪ್ ಆಗಿತ್ತು. ಗೂಗಲ್ ಮ್ಯಾಪ್ ಅದೇ ತೋರಿಸ್ತಿತ್ತು. ಅದ್ರಾಗೆ ಬಂದೆ ಈಗ ಯಾವುದೋ ಕಾರ್ ದಾರಿ ಇದ್ದಾಗಿತ್ತು, ಯಾರಿಗೂ ಗೊತ್ತಿಲ್ಲ ನನಗೆ. ಬ್ರಹ್ಮಾವರದೊಳಗಿಂದ ಬಂದೆ, ಗಡಿ ಗಡಿ ಮ್ಯಾಪ್ ಕಾಣ್ತಾ ಕಣಕ್ಕೆ ಇಲ್ದಿರ ದಾರಿ ತಪ್ಪ. ಇಲ್ಲಿ ರೈಟಿಗೆ ಹೋಯ್ಕಿತ್ತು, ಮಾತಾಡ್ ಮುಂದೋದು. ಯಾವುದೋ ಊರು ಬಂತು, ಯಾವುದಿಲ್ಲ ಅಯ್ಯೋ ರೋಡೇ ಸರಿ ಇಲ್ಲ. ಓಹೋ ನೋಡ್ರಿ, ಗ್ರೀನರಿ ನೋಡ್ರಿ. ಟಾಟಾ. ಸುತ್ತಲೂ ಕಾಡು, ಆಚೆ ಈಚೆ ಗ್ರೀನು, ಮಧ್ಯ ರೋಡು. ಏನೋ ಒಂಥರ ಬೇರೆ ಲೆವೆಲ್ ಲವ್. ಸುತ್ತಲೂ ಒಂಥರ ಕತ್ಲಿ ಆದ್ರೂ ಒಂಥರ ಖುಷಿ. ಈ ಥರ ವೆದರು, ಈ ಥರ ಸೀನರಿ, ಈ ಥರ ಗ್ರೀನರಿ, ಈ ಥರ ಮಳೆ, ಈ ಥರ ಅಂತೂ ಹೇಳ್ತಿದ್ದೆ ಮಹೇಶ. ಡೈವರ್ಟ್ ಆಗ ಎಂತೂ ಹೇಳ್ತಿದ್ದೆ ಶ ಡೈವರ್ಟ್ ಆಗೋದು ಎಂತ ಹೇಳ್ತಿದ್ದೆ. ಎಂತ ಗ್ರೀನರಿ ಚಂದ ಅಲ್ಲ ಗ್ರೀನರಿ. ಓ ಹುಡುಗರೆಲ್ಲ ಹಾಳಾದ್ರಪ್ಪ. ತಪ್ಪು ತಿಳುವಳಿಕೆ ಒಳ್ಳೇದಲ್ಲ. ನಾವು ಒಳ್ಳೆ ಹುಡುಗರು, ನೀವು ನಮ್ಮನ್ನ ತಪ್ಪು ತಿಳಿಬಾರ್ದು. ಕುಂದಾಪುರ ಕುಂದಾಪುರಕ್ಕೆ ಅಂತ ಇದೆ. ಓ ಗ್ರಾಮ ಸಿಂಹ. ಚೆನ್ನಾಗಿದ್ದೀರಾ? ಈ ದೇವ್ರ ಎದುರುಗಡೆ ಸಿಕ್ಕಿದಾನೆ ಅಂದ್ರೆ ಚೆನ್ನಾಗಿರ್ತೀರಾ. ಎದುರು ಬಂದೆ ಈಗ, ಎಲ್ಲಂಗ್ ಗೊತ್ತಿಲ್ಲ. ಯಾಕೋ ರೂಟ್ ಮಿಸ್ ಆಯ್ತು ಅನ್ಸ್ತಿತ್ತಲ್ಲ. ಈ ರೂಟ್ ಅಲ್ವಿ, ಯಾವುದೋ ಸಿಟಿ ಒಳಗೆ ಬಂದಾಗಿತ್ತು ನಮ್ಮ ಮೈನ್ ರೂಟ್ ಬಿಟ್ಟು. ಯಾಕೋ ರೂಟ್ ಡೌಟ್ ಹೊಡಿದಿದಿ. ರೂಟ್ ಒಂದ್ಸಲ ಚೆಕ್ ಮಾಡ್ಕೊಳ. ಇದೇ ರೋಡು, ಹೌದು. ಇಲ್ಲೆಲ್ಲ ತೋರಿಸುತ್ತ ಅಜ್ಜಿ ಯಾವ ರೂಟ್. ಅಯ್ಯೋ ನೋಡ್ರಿ, ಈ ರೂಟ್ ಒಂಥರ ಹೆಂಗಿತ್ತಂದ್ರೆ ಇಲ್ಲೇ ಸುತ್ತಾಕೋಂಬಾಗಿತ್ತು. ಡೆಸ್ಟಿನೇಷನ್ ಹೋಗೋ ಪ್ಲಾನ್ ಇಲ್ಲ. ಅರ್ಧ ಗಂಟೆ ಲೇಟ್ ಆದ್ರೂ ಅಡ್ಡಿಲ್ಲ, ರಾಂಗ್ ರೂಟ್ ಬಂದ್ರು ಅಡ್ಡಿಲ್ಲ, ಇದೇ ರೂಟ್ ಇರ್ಲಿದ್ದಾರೆ. ಇಲ್ಲೇ ಸುತ್ತಾಕ್ತೈಕಂತೆ. ಈ ರೂಟ್ ಒಂಥರ ಚಂದಿತ್ತು. ತೀರ್ಥಹಳ್ಳಿಯ ಅರೆ ಚೌತಡ್ಕಯಲ್ಲಿ ತೀರ್ಥಹಳ್ಳಿಯಲ್ಲಿ ನಾರ್ತ್ ಈಸ್ಟ್ ತರ ಆಯ್ತಲ್ಲ ಇದು. ಅಯ್ಯಯ್ಯೋ ಇದ್ಯಾವ್ದು ಸೋಮೇಶ್ವರ ಚೆಕ್ ಪೋಸ್ಟ್. ಅರೇ ಇಲ್ಲಿಗಂತ ಬಂದೆ ಸೌತಡ್ಕ ಹಬ್ಬನ. ನೋಡಪ್ಪ, ಹಿಂಗೆ ನೆಟ್ಟು ಹೋದ್ರೆ ಚಾಮರಾಜಪೇಟೆ, ನೀನ್ ಅಲ್ಲಿಗೆ ಹೋಗ್ಬೇಕಾ? ಬಳೆಪೇಟೆ, ಚಿಕ್ಕಪೇಟೆ, ನಗರಪೇಟೆ, ಹಂಗಾರ ಇಲ್ಲಿಗೆ ಬಾ. ಇಲ್ಲೊಂದು ಎಸ್ಟೇಟ್ ಇದೆ, ಅದು ನಮಗ್ ಬೇಕಾಗಿಲ್ಲ. ಹಂಗೆ ಬಲಗಡೆ ತಿರುಗು, ಇಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿ ಕಟ್ಟಿದಾರೆ ಅಂತೀಯ ದೇವಸ್ಥಾನನ. ಏನ್ ಮಕ್ಕ ನೋಡ್ತೀಯ? ಕೈ ಮುಕ್ಕಳ ಸ್ವಾಮಿ ಶರಣಮಯ್ಯಪ್ಪ. ಅಲ್ಲ, ನೀ ಎಲ್ಲಿಗೆ ಹೋಗ್ಬೇಕು ಅಂದೆ? ಮರ್ತೋಗ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ?
ಕರ್ಮವ್ರೆ ಎಷ್ಟು ದೂರ ಬಂದಿದೆ ಮಾಡ ಹಂಗಾರೆ ಶ ಇದಿಲ್ಲ ಸೋಮೇಶ್ವರ ಇಲ್ಲು ಬ್ರಹ್ಮವರ ಇಲ್ಲು ಸೋಮೇಶ್ವರಕ್ಕೆ ನಾ ಬ್ರಹ್ಮವರಕ್ಕೆ ಹೋಗಿ ಬರ್ಕಿತ್ತ ಹಿಂಗೆ ಬಂದಿರತ್ತಿತ್ತು ಬಂದದ ಒಳ್ಳೆ ಆಯ್ತು ಇಲ್ಲೊಂದು ಕೂಡ್ಲು ತೀರ್ಥ ಫಾಲ್ಸ್ ಇದು ರೂಟ್ ಕಂಡಾಗೈತಿ ಪಾಪ ಲೇಟ್ ಆದ್ರೂ ಅಡ್ಡಿಲ್ಲ ಎಂತ ಮಾಡು ಈ ಥರದ್ದೆಲ್ಲ ಆಗ್ಬೇಕು ಜೀವನದಲ್ಲಿ ಇದೆಲ್ಲ ಬೇಕು ಇಲ್ಲೂ ಒಳಗೆ ಹೋಯ್ಕು ಇಲ್ಲ ಅಲ್ಲ ಆ್ಯಕ್ಚುಲಿ ಎಲ್ಲೋ ಒಳಗೆ ಹೋಯ್ಕಿತ್ತು ಆದ್ರೂ ಈಗ ಇಲ್ಲಿ ಒಳಗಪ್ಪ ಅದು ಈ ಕಾರ್ಡ್ ಜಾನ್ವರಿಲಿತ್ತು ಆಯ್ತು ಹಲೋ ಚಾ ಕೊಡ್ತೀರಾ ಅರೆ ಅರೆ ನಾ ಇಡೀ ಎಷ್ಟು ತಪ್ಪಚ್ಚಿ ಆಗ್ತೈತಿ ಆಗ್ತಿಲ್ಲ ಗುರುವೇ ಆಗ್ತಿಲ್ಲ ನಿಲ್ಸದ್ದಂತ ಗೊತ್ತಾ ಕಡ್ಯಾನ್ ಸೀನರಿ ಕಣೆ ಸೀನರಿ ಯಾವ ಥರ ಇತ್ತು ನಿಲ್ಸ್ಕಂತ ಹೊರ ನಾವು ಈ ಜನ್ಮ ಪಾತಿಲ್ಲ ಪಾಪ ಅಯ್ಯೋ ಲೈಟ್ ಟೈಮ್ ಮಳೆ ಬಂದು ಹೋದಕ್ಕೂ ಈ ಊರೆಲ್ಲ ಹೆಂಗಿತ್ತಂದ್ರೆ ಆ ಹಳ್ಳಿ ಬಡಿ ಇದಿತ್ತಲ್ಲ ಎಂತ ಓಲ್ಡ್ ಸ್ಟೈಲ್ ಅದು ಎಷ್ಟು ಇದೆಂತ ರ್ಯಾಲಿ ಇತ್ತಂತ ಏನಿದು ಈ ತರ ಕಾರ್ ಇದೆ ಕೆ ಎಲ್ ರಿಜಿಸ್ಟ್ರೇಷನ್ ಮಾನವ ಈ ಸತ್ತಿರುವ ವ್ಯಕ್ತಿ ಹೆಸರೇನು ಸತ್ತಿರುವ ವ್ಯಕ್ತಿ ಸರಿಯಾದ ಪೋಯ ಸತ್ತು ಹೋದನೆ ಹಾ ಧೂರ್ತವಿಧಿ ಇಷ್ಟೊಂದು ಖುಷಿ ಆಯ್ತು ಈ ರೂಟ್ ಈಗ ಯಾಕಾದ್ರು ಬಂದೆ ಅನ್ಸ್ತಿತ್ತು ಬರೀ ಕಪಲ್ ನಂಬರ್ 1 ಆ 2 ಆ 3 ಆ 4 5 ಎಷ್ಟು ದೂರ ಕಾಣ್ತಾರೆ ಎಷ್ಟು ದೂರ ಇತ್ತು ಇದಕ್ಕೂ ಹಿಂದೂ ಸಿಕ್ಕಿದ ನಂಗೆ ರೆಕಾರ್ಡ್ ಇಲ್ಲ ಇತ್ತು ವಿಡಿಯೋದಾಗೆ ಸ್ವಲ್ಪ ಇಲ್ಲ ನಾನೊಬ್ಬ ಒಂಟಿ ಪಿಚಾಸಿ ನಂತ ಇಲ್ಲ ಫೈನಲಿ ಬಂದೇ ಬಿಟ್ವಿ ಸೌತ್ ಅಡ್ಕ ಗಣಪತಿ ದೇವಸ್ಥಾನ ಫುಲ್ ನೀಟಾಗಿ ಮೇಂಟೈನ್ ಮಾಡಿರೋ ಮಾತ್ರ ಪಾರ್ಕಿಂಗ್ ಎಲ್ಲ ಸೂಪರ್ ಇತ್ತು ವಾವ್ ನಾರ್ಮಲಿ ಬೇರೆ ದೇವಸ್ಥಾನದಾಗೆಲ್ಲ ಪಾರ್ಕಿಂಗ್ ಬಿಜಿ ಆಗಿರುತ್ತೆ ಈ ಥರ ಮಳೆಯಾಗು ಇಲ್ಲೂ ಹಂಗಿಲ್ಲ ಗ್ರೀನರಿನೆಲ್ಲ ಹೆಂಗೆ ಮೇಂಟೈನ್ ಮಾಡಿರಂತೆ ಹೌದಣ್ಣ ಎಷ್ಟು ದೂರ ಆದಷ್ಟು ದೂರಪ್ಪ ದೇವಸ್ಥಾನದ ಹತ್ರ ವೆಲ್ಕಮ್ ಟು ಶ್ರೀ ಮಹಾಗಣಪತಿ ದೇವಸ್ಥಾನ ಸೌತಡ್ಕ ಬಯಲು ಆಲಯದೊಳಗು ಆಲಯ ಬಯಲೊಳಗು ಅಥವಾ ಬಯಲು ಆಲಯಗಳೆರಡು ನಿನ್ನೊಳಗು ಎಂಬಂತೆ ಇಲ್ಲಿನ ಗಣಪತಿ ಬಯಲಲ್ಲೇ ಸೇವೆ ಪಡೆಯೋದು. ಅರೇ ಬಾಯಿ ನೋಡಿ ಇಲ್ಲಿ ಬಂದ ಪ್ರಾಣಿನೂ ಎಷ್ಟು ನೆಮ್ಮದಿಯಾಗಿತ್ತು. ಇಲ್ಲಿಂದ ಒಂದು ವಿಶೇಷ ಹರಕೆ ಅಂದರೆ ಗಂಟೆ ಕಟ್ಟೋದು. ನೀವು ಎಂಥ ಬೇಡ್ಕೊಂಡು ಇಲ್ಲಿ ಬಂದು ಗಂಟೆ ಕಟ್ಟಂದ್ರೆ ಹರಕೆ ಹೊತ್ತರೆ ಅದು 45ರಿಂದ 90 ದಿವಸದೊಳಗೆ ನೆರವೇರುತ್ತಂತ್ರ. ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಮಾಡಿಕಂಬ. ಕೆಲವೊಂದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿಲ್ಲ, ಅಲ್ಲಿ ಇದ್ದದ್ದು ಕಂಡ್ರೆ ಗೊತ್ತಾಯ್ತು. ಒಂದ್ಸಲ ಇಲ್ಲಿ ಬಂದು ಗಂಟೆ ಕಟ್ಟಿ ಕಾಣಿ. ಇದ್ರದ್ದು ಹಿಸ್ಟ್ರಿ ಅಂತಪ್ಪ ಅಂದರೆ 800 ವರ್ಷ ಹಿಂದೆ ಒಂದು ರಾಜ ಮನೆತನದವರು ಪೂಜಿಸ್ತಾ ಬಂದಂಥ ದೇವಸ್ಥಾನನ ಶತ್ರುಗಳು ಆಕ್ರಮಣ ಮಾಡಿ ಹಾಳು ಮಾಡಿದಳಿಕೆ ಆ ಗಣಪತಿ ಅಲ್ಲಿದ್ದ ದನ ಕಾಯೋ ಮಕ್ಕಳಿಗೆ ಸಿಕ್ಕಿ ಅವರು ಅದನ್ನು ಸಂರಕ್ಷಿಸಿ ಒಂದು ಸೌತೆಕಾಯಿ ಬೆಳೆಯುವಂಥ ಒಂದು ತೋಟದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತುಳುವಲ್ಲೂ ಸೌತೆಕಾಯಿ ಅಂದರೆ ಸೌತೆನೆ ತುಳುವಲ್ಲೂ ಗದ್ದೆ ಬಯಲು ಅಂತ ಇತ್ತು, ಅದಕ್ಕೆ ಅಡ್ಕ ಅಂತ. ಸೌತೆಕಾಯಿ ಪ್ಲಸ್ ಅಡ್ಕ, ಸೌತ್ ಅಡ್ಕ ಅಂತೇಳಿ ಹೆಸರು ಬಂದಿದ್ದಕ್ಕೆ.
ಕೌಂಟ್ರು. ಇಲ್ಲಿ ಎಂಟ್ರೆನ್ಸ್ ಅವರೇ ಸೇವಾ ಕೌಂಟ್ರು. ಹಿಂಗೆ ಬಂದರೆ ಇದೇ ದೇವಸ್ಥಾನ. ಸೇವಾ ಕೌಂಟ್ರಾಗ 2 ಥರ ಪೇಮೆಂಟು ಇತ್ತು. ಮತ್ತೊಂದು ಇಲ್ಲಿ ಕೊಡೋದು ಪಂಚಕಜ್ಜಾಯ ಇತ್ತಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲೂ ಸಿಕ್ಕುದಿಲ್ಲ ಆ ಥರ. ಮತ್ತು ನಿಮಗೆ ಕ್ವಾಂಟಿಟಿ ಎಷ್ಟು ಕೊಡ್ತಾರಂದರೆ 20 ರೂಪಾಯಿ ಪ್ರಸಾದ ಚೀಟಿಗೆ 20 ರೂಪಾಯಿಗೆ ಎಷ್ಟು ಕೊಡ್ತಾರಂದರೆ ಅದು ಒಬ್ಬರಲ್ಲ, ಒಂದು 20 ಜನ ತಿನ್ಬೇಕು ಅಷ್ಟಿರುತ್ತೆ. ಊಟಕ್ಕೋಪ ಸುಮುಖ ಅನ್ನ ಛತ್ರ ತಿಂಬ ಐಟಮ್ ಫ್ರೀ ಸಿಕ್ಕರೆ ನಾ ಬಿಡೋದಿತ್ತಾ ಅಪ್ಪ. ಇನ್ನೊಂದು, ಈ ದೇವರಿಗೆ ಗೋಪುರ ಗುಡಿ ಎಂತಕ್ಕಿಲ್ಲ ಅಂದರೆ, ಒಂದ್ಸಲ ಈ ಪೂಜೆ ಮಾಡು ಪೂಜಾರಿ ಗೋಪುರ ಕಟ್ಟಕಂತೇಳಿ ಎಣಿಸ್ಕೊಂಡು ಪ್ಲ್ಯಾನಿಂಗ್ ಎಲ್ಲ ಹಾಕ್ದಲ್ಲಿಗೆ ಆವತ್ತು ಅವನ ಕನಸಲ್ಲಿ ಗಣಪತಿ ಒಬ್ಬ ಗೋಪಾಲಕನ ರೂಪದಲ್ಲಿ ಬಂದು, ನೀನು ಗುಡಿ ಕಟ್ಟುವುದಾದರೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಅಂದರೆ 24 ಗಂಟೆ ಒಳಗೆ ಕಟ್ಟಕ. ಮತ್ತು ಒಂದು ಕಂಡೀಷನ್ ಅಂತಂದರೆ ಆ ಗುಡಿ ನನ್ನ ತಂದೆ ಕಾಶಿ ವಿಶ್ವನಾಥನಿಗೆ ಕಾಣುವಷ್ಟು ಎತ್ತರದಲ್ಲಿರ್ಕ ಅಂತೇಳಿ ಹೇಳಿ ಅದೃಶ್ಯ ಆಯ್ತು. ಅದಕ್ಕೆ ಇದು ಅಸಾಧ್ಯ ಅಂತೇಳಿ ಗೊತ್ತಾಗಿ ಆ ಪೂಜಾರಿ ಆ ಕೆಲಸನ ಅಲ್ಲಿಗೆ ಕೈ ಬಿಡ್ತಾ. ಅಲ್ಲಿಂದ ಇವತ್ತಿನವರೆಗೂ ಗುಡಿ ಇಲ್ಲ ಗಣಪತಿಗೆ, ಬಯಲಲ್ಲೇ. ನೀವು ಎಷ್ಟೊತ್ತಿಗೆ ಬಂದರೂ ದೇವ್ರ ದರ್ಶನ ಆಯ್ತು 24 hours. ಬೇರೆ ದೇವಸ್ಥಾನದಲ್ಲಾದ್ರೆ ನಿಮಗೆ ಬಾಗ್ಲಾಗ್ತಿರೋ ಟೈಮಿಂಗ್ಸ್ ಇರುತ್ತೆ, ಇಲ್ಲ ಹಂಗಿಲ್ಲ, ಬಾಗ್ಲೇ ಇಲ್ಲ ಹಾಕೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸಿಗ್ತೇ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.